ಇನ್ನು ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣದಲ್ಲಿ ಈವರೆಗೆ 19 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಆದರೆ 19 ಆರೋಪಿಗಳ ಪೈಕಿ 6 ಜನರಿಗೆ ದರ್ಶನ್ ಪರಿಚಯ ಇಲ್ಲ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿತ್ತು, ಕೊಲೆ ಪ್ರಕರಣದಲ್ಲಿ ಈವರೆಗೂ 19 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಆ 19 ಆರೋಪಿಗಳ ಪೈಕಿ 6 ಜನರಿಗೆ ದರ್ಶನ್ ಪರಿಚಯವೇ ಇಲ್ಲ. ದರ್ಶನ್ಗಾಗಿ ಕೊಲೆಗೆ ಸಹಕಾರ ನೀಡಿದಂತಹ ಕೆಲ ಆರೋಪಿಗಳು ಇದ್ದಾರೆ, ಪರಿಚಯವೇ ಇಲ್ಲ ಇವರಿಗೆ. 6 ಆರೋಪಿಗಳಿಗೆ ನಟ ದರ್ಶನ್ ನೇರ ಪರಿಚಯವೇ ಇಲ್ಲ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಆಲ್ರೆಡಿ 19 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಈ 19 ಆರೋಪಿಗಳಲ್ಲಿ ನಾವು ಉಳಿದಂತ 6 ಆರೋಪಿಗಳೇನಿದ್ದಾರಲ್ಲ ಅವ್ರಿಗೆ ದರ್ಶನ್ ಪರಿಚಯವೇ ಇಲ್ಲ, ಮುಖಾಮುಖಿ ಭೇಟಿನೇ ಆಗಿಲ್ಲ. ಹಾಗಾಗಿ ಕೊಲೆ ಬಳಿಕ ದರ್ಶನ್ ನೋಡಿದಂತಹ 3, ಮೈಸೂರಲ್ಲಿ ದರ್ಶನ್ ನೋಡಿದ ಕೇಶವ್, ಕಾರ್ತಿಕ್, ನಿಖಿಲ್ ಇವ್ರು ಯಾರು ಕೂಡ ಪರಿಚಯ ಇಲ್ಲ. ರೇಣುಕಾಸ್ವಾಮಿ ಶವ ಬಿಸಾಡಿದಂತಹ ಆರೋಪಿಗಳು ಈ 3 ಆಗಿರ್ತಾರೆ. ಸೊ ಕೇಶವ್, ಕಾರ್ತಿಕ್, ನಿಖಿಲ್ ನಾಯಕ್ ಶವವನ್ನ ಬಿಸಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ 3 ಮೈಸೂರಿನಲ್ಲಿ ದರ್ಶನ್ ನೇರವಾಗಿ ನೋಡಿರ್ತಾರೆ ಮೊದಲನೇ ಬಾರಿಗೆ. ಇನ್ನುಳಿದ 3 ದರ್ಶನ್ ನೋಡಿದ್ದು ಪೊಲೀಸ್ ಠಾಣೆಯಲ್ಲಿ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಠಾಣೆಯಲ್ಲಿ ದರ್ಶನ್ ನೋಡಿದ್ದ 3 ಆರೋಪಿಗಳು 6 ಜನ ಪರಿಚಯ ಇಲ್ಲ. 3 ಶವವನ್ನ ಬಿಸಾಕಿರ್ತಾರೆ. ಅನು, ರವಿ, ಹೇಮಂತ್ ಠಾಣೆಯಲ್ಲಿ ದರ್ಶನ್ ಅನ್ನ ಫಸ್ಟ್ ಬಾರಿಗೆ ನೋಡಿರ್ತಾರೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ಅನುಕುಮಾರ್ ಈತ ಕೂಡ ಭಾಗಿಯಾಗಿದ್ದಾನೆ. ಕಿಡ್ನಾಪ್ ಕೇಸಲ್ಲಿ ಇಟಿಯೋಸ್ ಕಾರು ಚಾಲಕ ಈತ ಚಿತ್ರದುರ್ಗ ಮೂಲದ ರವಿ ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿ ಕಿಡ್ನಾಪ್ ಬಳಿಕ ಕಾರಿನಲ್ಲಿ ಬೆಂಗಳೂರಿಗೆ ಈತ ಶಿಫ್ಟ್ ಮಾಡಿರ್ತಾರೆ. ರೇಣುಕಾಸ್ವಾಮಿನ ಬೆಂಗಳೂರಿಗೆ ಇಟಿಯೋಸ್ ಕಾರಿನಲ್ಲಿ ಶಿಫ್ಟ್ ಮಾಡಲಾಗಿತ್ತು. ಈತನ ಪಾತ್ರ ಇದರಲ್ಲಿ ಇದೆ. ಕಾರು ವಾಶ್ ಮಾಡಿದ್ದ ಹೇಮಂತ್ಗೂ ನೇರ ಪರಿಚಯ ಇಲ್ಲ ಈತ. ಸೊ ನೋಡಿ, 6 ಜನ ಪರಿಚಯವೇ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 6 ಜನ, ಸುಮಾರು 19 ಮಂದಿ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ 6 ಜನ ದರ್ಶನ್ ಅವರಿಗೆ ಗೊತ್ತೇ ಇಲ್ಲ. ಅದರಲ್ಲಿ ಒಬ್ಬ ಕಾರು ಚಾಲಕ ರವಿ, ಆತನನ್ನ ಕಿಡ್ನಾಪ್ ಮಾಡಿದ್ದು, ಆತನನ್ನ ಶಿಫ್ಟ್ ಮಾಡಿದ್ದು ಇದೆಲ್ಲದರಲ್ಲೂ ಕೂಡ ಈತ ಭಾಗಿಯಾಗಿದ್ದಾನೆ. ಇನ್ನು ಕೇಶವ್, ಕಾರ್ತಿಕ್, ನಿಖಿಲ್ ಆತನ ಶವವನ್ನ ರವಾನೆ ಮಾಡಿರ್ತಾರೆ, ಬಿಸಾಡಿರ್ತಾರೆ. ಇನ್ನು ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣದಲ್ಲಿ ಈವರೆಗೆ 19 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಆದರೆ 19 ಆರೋಪಿಗಳ ಪೈಕಿ 6 ಜನರಿಗೆ ದರ್ಶನ್ ಪರಿಚಯ ಇಲ್ಲ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿತ್ತು, ಕೊಲೆ ಪ್ರಕರಣದಲ್ಲಿ ಈವರೆಗೂ 19 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಆ 19 ಆರೋಪಿಗಳ ಪೈಕಿ 6 ಜನರಿಗೆ ದರ್ಶನ್ ಪರಿಚಯವೇ ಇಲ್ಲ. ದರ್ಶನ್ಗಾಗಿ ಕೊಲೆಗೆ ಸಹಕಾರ ನೀಡಿದಂತಹ ಕೆಲ ಆರೋಪಿಗಳು ಇದ್ದಾರೆ, ಪರಿಚಯವೇ ಇಲ್ಲ ಇವರಿಗೆ. 6 ಆರೋಪಿಗಳಿಗೆ ನಟ ದರ್ಶನ್ ನೇರ ಪರಿಚಯವೇ ಇಲ್ಲ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಆಲ್ರೆಡಿ 19 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಈ 19 ಆರೋಪಿಗಳಲ್ಲಿ ನಾವು ಉಳಿದಂತ 6 ಆರೋಪಿಗಳೇನಿದ್ದಾರಲ್ಲ ಅವ್ರಿಗೆ ದರ್ಶನ್ ಪರಿಚಯವೇ ಇಲ್ಲ, ಮುಖಾಮುಖಿ ಭೇಟಿನೇ ಆಗಿಲ್ಲ. ಹಾಗಾಗಿ ಕೊಲೆ ಬಳಿಕ ದರ್ಶನ್ ನೋಡಿದಂತಹ 3, ಮೈಸೂರಲ್ಲಿ ದರ್ಶನ್ ನೋಡಿದ ಕೇಶವ್, ಕಾರ್ತಿಕ್, ನಿಖಿಲ್ ಇವ್ರು ಯಾರು ಕೂಡ ಪರಿಚಯ ಇಲ್ಲ. ರೇಣುಕಾಸ್ವಾಮಿ ಶವ ಬಿಸಾಡಿದಂತಹ ಆರೋಪಿಗಳು ಈ 3 ಆಗಿರ್ತಾರೆ. ಸೊ ಕೇಶವ್, ಕಾರ್ತಿಕ್, ನಿಖಿಲ್ ನಾಯಕ್ ಶವವನ್ನ ಬಿಸಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ 3 ಮೈಸೂರಿನಲ್ಲಿ ದರ್ಶನ್ ನೇರವಾಗಿ ನೋಡಿರ್ತಾರೆ ಮೊದಲನೇ ಬಾರಿಗೆ. ಇನ್ನುಳಿದ 3 ದರ್ಶನ್ ನೋಡಿದ್ದು ಪೊಲೀಸ್ ಠಾಣೆಯಲ್ಲಿ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಠಾಣೆಯಲ್ಲಿ ದರ್ಶನ್ ನೋಡಿದ್ದ 3 ಆರೋಪಿಗಳು 6 ಜನ ಪರಿಚಯ ಇಲ್ಲ. 3 ಶವವನ್ನ ಬಿಸಾಕಿರ್ತಾರೆ. ಅನು, ರವಿ, ಹೇಮಂತ್ ಠಾಣೆಯಲ್ಲಿ ದರ್ಶನ್ ಅನ್ನ ಫಸ್ಟ್ ಬಾರಿಗೆ ನೋಡಿರ್ತಾರೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ಅನುಕುಮಾರ್ ಈತ ಕೂಡ ಭಾಗಿಯಾಗಿದ್ದಾನೆ. ಕಿಡ್ನಾಪ್ ಕೇಸಲ್ಲಿ ಇಟಿಯೋಸ್ ಕಾರು ಚಾಲಕ ಈತ ಚಿತ್ರದುರ್ಗ ಮೂಲದ ರವಿ ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿ ಕಿಡ್ನಾಪ್ ಬಳಿಕ ಕಾರಿನಲ್ಲಿ ಬೆಂಗಳೂರಿಗೆ ಈತ ಶಿಫ್ಟ್ ಮಾಡಿರ್ತಾರೆ. ರೇಣುಕಾಸ್ವಾಮಿನ ಬೆಂಗಳೂರಿಗೆ ಇಟಿಯೋಸ್ ಕಾರಿನಲ್ಲಿ ಶಿಫ್ಟ್ ಮಾಡಲಾಗಿತ್ತು. ಈತನ ಪಾತ್ರ ಇದರಲ್ಲಿ ಇದೆ. ಕಾರು ವಾಶ್ ಮಾಡಿದ್ದ ಹೇಮಂತ್ಗೂ ನೇರ ಪರಿಚಯ ಇಲ್ಲ ಈತ. ಸೊ ನೋಡಿ, 6 ಜನ ಪರಿಚಯವೇ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 6 ಜನ, ಸುಮಾರು 19 ಮಂದಿ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ 6 ಜನ ದರ್ಶನ್ ಅವರಿಗೆ ಗೊತ್ತೇ ಇಲ್ಲ. ಅದರಲ್ಲಿ ಒಬ್ಬ ಕಾರು ಚಾಲಕ ರವಿ, ಆತನನ್ನ ಕಿಡ್ನಾಪ್ ಮಾಡಿದ್ದು, ಆತನನ್ನ ಶಿಫ್ಟ್ ಮಾಡಿದ್ದು ಇದೆಲ್ಲದರಲ್ಲೂ ಕೂಡ ಈತ ಭಾಗಿಯಾಗಿದ್ದಾನೆ. ಇನ್ನು ಕೇಶವ್, ಕಾರ್ತಿಕ್, ನಿಖಿಲ್ ಆತನ ಶವವನ್ನ ರವಾನೆ ಮಾಡಿರ್ತಾರೆ, ಬಿಸಾಡಿರ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.